ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ, ಏನು ಎಲಿಜಿಬಿಲಿಟಿ, ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಶನ್ನ ಬಂದು ಮೇ 10ನೇ ತಾರೀಕು ಬಿಟ್ಟಿದ್ದಾರೆ. ಯಾವ ಪೋಸ್ಟು, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ SC, ಫಾರೆಸ್ಟ್ರಿ ಆ್ಯಂಡ್ ಎಕಾಲಜಿ 2 ಪೋಸ್ಟ್ಗಳು ಖಾಲಿ ಇದೆ. ಇದಕ್ಕೆ ನೀವು MSc ಇನ್ ಬಾಟನಿ ಆರ್ ಫಾರೆಸ್ಟ್ರಿ ಆರ್ ಈಕ್ವಲೆಂಟ್ ಯಾವ್ದಾದ್ರು ಮಾಡಿದ್ರೂ ಆಗುತ್ತೆ. ವಿತ್ BSc ಇನ್ ಬಾಟನಿ ಆರ್ ಫಾರೆಸ್ಟ್ರಿ ಆ್ಯಂಡ್ ಎಕಾಲಜಿ ಮಾಡಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ BSc MSc ಎರಡನ್ನೂ ಮಾಡಿರಬೇಕು. ಇನ್ನು ಸೈಂಟಿಸ್ಟ್ ಆರ್ ಇಂಜಿನಿಯರ್ SC ಇದಕ್ಕೆ ನೋಡೋದಾದರೆ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ 2 ವ್ಯಾಕೆನ್ಸಿ ಇದೆ. MSc ಇನ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಆರ್ ಈಕ್ವಲೆಂಟ್ ಜೊತೆಗೆ BSc ಇನ್ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಮಾಡಿರಬೇಕು. ಇನ್ನು ಸೈಂಟಿಸ್ಟ್ ಆರ್ ಇಂಜಿನಿಯರ್ SC ಇದಕ್ಕೆ ಸ್ಪೆಷಲೈಸೇಷನ್ ಜಿಯೋಲಜಿ 5 ವ್ಯಾಕೆನ್ಸಿ ಇದೆ. MSc ಇನ್ ಜಿಯೋಲಜಿ ಅಥವಾ ಅಪ್ಲೈಡ್ ಜಿಯೋಲಜಿ ಅಥವಾ ಈಕ್ವಲೆಂಟ್ ಯಾವ್ದಾದ್ರು ವಿತ್ MSc ಇನ್ ಜಿಯೋಲಜಿ ಅಥವಾ ಅಪ್ಲೈಡ್ ಜಿಯೋಲಜಿ ಮಾಡಿರಬೇಕು. ಇನ್ನು ಇಲ್ಲಿ ಈ 5 ವ್ಯಾಕೆನ್ಸಿಲಿ ಒಂದು ಬ್ಯಾಕ್ಲಾಗ್ ವ್ಯಾಕೆನ್ಸಿ, ಅದು PWD ಕ್ಯಾಂಡಿಡೇಟ್ಸ್ಗೆ. ಇನ್ನು ಸೈಂಟಿಸ್ಟ್ ಆರ್ ಇಂಜಿನಿಯರ್ SC ಅದಕ್ಕೆ ನೋಡೋದಾದ್ರೆ ಜಿಯೋ ಫಿಸಿಕ್ಸ್ ಈ ಸ್ಪೆಷಲೈಸೇಷನ್ 2 ವ್ಯಾಕೆನ್ಸಿ ಇದೆ. MSc ಅಥವಾ MSc ಟೆಕ್ ಇನ್ ಜಿಯೋ ಫಿಸಿಕ್ಸ್ ಅಥವಾ ಈಕ್ವಲೆಂಟ್ ವಿತ್ BSc ಇನ್ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಜಿಯೋಲಜಿ ಮಾಡಿರಬೇಕು. ಇನ್ನು ಸೈಂಟಿಸ್ಟ್ ಆರ್ ಇಂಜಿನಿಯರ್ SC ಅರ್ಬನ್ ಸ್ಟಡೀಸ್ 6 ವ್ಯಾಕೆನ್ಸಿ ಇದೆ. ME ಅಥವಾ MTechನ ಅರ್ಬನ್ ಪ್ಲಾನಿಂಗ್ ಅಥವಾ ರೀಜನಲ್ ಪ್ಲಾನಿಂಗ್ ಅಥವಾ ಈಕ್ವಲೆಂಟ್ ಯಾವ್ದಾದ್ರು ಮಾಡಿರಬೇಕು. ಜೊತೆಗೆ BE BTech ಇನ್ ಪ್ಲಾನಿಂಗ್ ಅಥವಾ BArc ಮಾಡಿರಬೇಕು. ಇದಕ್ಕೂ ಕೂಡ ಬ್ಯಾಕ್ಲಾಗ್ ವ್ಯಾಕೆನ್ಸಿ ಒಂದಿದೆ. ಇನ್ನು ಸೈಂಟಿಸ್ಟ್ ಆರ್ ಇಂಜಿನಿಯರ್ ರಿಸೋರ್ಸಸ್ 4 ವ್ಯಾಕೆನ್ಸಿ ಇದೆ. ಇದಕ್ಕೆ ME ಅಥವಾ MTech ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಇವು ಮೂರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರು ಆಗುತ್ತೆ. ಜೊತೆಗೆ BE ಅಥವಾ BTechನ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಬೇಕು. ಇನ್ನು ಸೈಂಟಿಸ್ಟ್ ಇಂಜಿನಿಯರ್ SC ಜಿಯೋ ಇನ್ಫಾರ್ಮ್ಯಾಟಿಕ್ಸ್ 10 ವ್ಯಾಕೆನ್ಸಿ ಇದೆ. ME ಅಥವಾ MTechನ ರಿಮೋಟ್ ಸೆನ್ಸಿಂಗ್ ಅಥವಾ ಅಂಡ್ GIS ಆರ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಥವಾ ಯಾವ್ದಾದ್ರು ಈಕ್ವಲೆಂಟ್ ಜೊತೆಗೆ BE ಅಥವಾ BTechನ ಕಂಪ್ಯೂಟರ್ ಸೈನ್ಸ್ ಅಥವಾ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಅಲ್ಲಿ ಮಾಡಿರಬೇಕು. ಇನ್ನು ಬ್ಯಾಕ್ಲಾಗ್ ಇದಕ್ಕೂ ಒಂದು ಇದೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಯಾರ್ಯಾರು ಎಲಿಜಿಬಲ್ ಇರಲ್ಲ, ಆ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಶನ್ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರಬೇಕು ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದಾವುದಕ್ಕೆ MSc ಮತ್ತು BSc ಇತ್ತಲ್ಲ 21, 22, 23, 20 ಈ ಪೋಸ್ಟ್ಗಳಿಗೆ ನೀವು MTech ಅಲ್ಲಿ ಮಿನಿಮಮ್ 65% ಮೇಲಿರಬೇಕು. ಏನಾದ್ರು ನಿಮ್ಮದು CGPA ಗ್ರೇಡಿಂಗ್ ಸಿಸ್ಟಮ್ ಆಗಿದ್ರೆ 6.84ಗಿಂತ ಜಾಸ್ತಿ ಇರಬೇಕು. ಇನ್ನು BScಲಿ ಕೂಡ 60% ಮೇಲಿರಬೇಕು. CGPA ಗ್ರೇಡಿಂಗ್ ಪಾಯಿಂಟ್ ಆಗಿದ್ರೆ 6.5 ಮೇಲಿರಬೇಕು. ನಿಮ್ಮ CGPA ಆಗಿದ್ರೆ ಎಲಿಜಿಬಲ್ ಇರ್ತೀರಾ. ಇನ್ನು 24, 25, 26 ಇದಕ್ಕೆ ನೋಡಿದ್ರೆ ME ಅಥವಾ MTech ಅಲ್ಲಿ ನಿಮ್ಮ ಮಾರ್ಕ್ಸ್ 60% ಮೇಲಿರಬೇಕು. ಏನಾದ್ರು CGPA ಆಗಿದ್ರೆ 6.5 ಮೇಲಿರಬೇಕು. ಇನ್ನು BE BTech ಅಲ್ಲಿ 65% ಮೇಲಿರಬೇಕು. CGPA ಆಗಿದ್ರೆ 6.84 ಮೇಲಿರಬೇಕು ನಿಮ್ಮ ಗ್ರೇಡ್ಸ್. ಅದು ಯಾವ ಡೇಟಿಗೆ ಇವರು ಕನ್ಸಿಡರ್ ಮಾಡ್ತಾರೆ ಅಂದರೆ 31/8/2025 ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ನೇಚರ್ ಆಫ್ ಜಾಬ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಿಮ್ದು ಏನು ವರ್ಕ್ ಇರುತ್ತೆ ಅದೆಲ್ಲ ಅದನ್ನ ನೋಡಬೇಕು ಅಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲಿ ನಿಮ್ಮ ಪೋಸ್ಟಿಂಗ್ ಇರುತ್ತೆ ಅಂತ ನೋಡೋದಾದ್ರೆ ಹೈದರಾಬಾದ್ ಅಥವಾ ಶಾದ್ನಗರ್. ಜೊತೆಗೆ ನೀವು ಏನಾದ್ರು ಅವ್ರಿಗೆ ನೀಡಿದ್ದಾಗ ಡೆಲ್ಲಿ, ಬೆಂಗಳೂರು, ನಾಗ್ಪುರ್, ಕೋಲ್ಕತ್ತಾ ಅಥವಾ ಜೋಧ್ಪುರ್ ಇಲ್ಲಿ ಯಾವುದ್ರಲ್ಲಾದರೂ ಒಂದಕ್ಕೆ ಲೈಕ್ ಸರ್ವಿಸ್ ಮಾಡೋಕ್ಕೆ ಕಳಿಸ್ಬೋದು. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕಾರ್ಪೊರೇಟ್ಸ್ ಬಾಂಡ್ಸ್ ಅಂದ್ರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು SEBI ಮತ್ತು RBI ಅವರು ರೆಗ್ಯುಲೇಟ್ ಮಾಡ್ತಾರೆ. ಇನ್ನು ಪ್ರೂಫ್ ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಪೇ ಆ್ಯಂಡ್ ಅಲವೆನ್ಸ್ ನೋಡೋದಾದರೆ ನಿಮಗೆ 56,100 ಹಿಡಿದು 1,20,000
77,500ವರೆಗೂ ಸಿಗುತ್ತೆ. ಇನ್ನು ಅಪ್ರಾಕ್ಸಿಮೇಟ್ ಗ್ರಾಸ್ ಎಲಿಮೆಂಟ್ ಅಂದರೆ ನಿಮ್ಮದು ಬೇಸಿಕ್ ಪೇ, DA ಅದೆಲ್ಲ ಸೇರಿಸಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 85,833 ರೂಪಾಯಿ ಸಿಗ್ಬೋದು. ಅಂದರೆ 56 ಸ್ಟಾರ್ಟಿಂಗಲ್ಲಿ ಅಷ್ಟು ಸಿಗ್ಬೋದು ನಿಮಗೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ 20, 21, 22, 23 ಈ ಇದಕ್ಕೆ 18ರಿಂದ 28 ಏಜ್ ಆಗಿರಬೇಕು. ಅದು 30/5/2025ಕ್ಕೆ ನೋಡಿದಾಗ 24, 25, 26 ಈ ಪೋಸ್ಟ್ಗಳಿಗೆ ನೋಡಿದ್ರೆ ನಿಮ್ಮ ಏಜ್ 18ರಿಂದ 30 ಆಗಿರಬೇಕು. ಆಗಿದ್ರೆ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ವುಮೆನ್ ಕ್ಯಾಂಡಿಡೇಟ್ಸ್ SC, ST, PWD, ಎಕ್ಸ್ ಸರ್ವಿಸ್ ಮೆನ್ಗೆ 750 ರೂಪಾಯಿ ರೀಫಂಡ್ ಮಾಡ್ತಾರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ. ಇನ್ನುಳಿದ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿನ ರೀಫಂಡ್ ಮಾಡ್ತಾರೆ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕಿರುತ್ತೆ ಅಂದರೆ ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಸಿಗ್ನೇಚರ್, ಮಾರ್ಕ್ಸ್ ಕಾರ್ಡ್ಗಳು ಲೈಕ್ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಪ್ಲೊಮೊ ಅಥವಾ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಗಳು, ಪೋಸ್ಟ್ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಗಳು ಇವನ್ನೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ನೀವೇನಾದ್ರು SC, ST, PWD ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೇಲೆ ಇರುತ್ತೆ. ರಿಟರ್ನ್ ಟೆಸ್ಟ್ದು ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದ್ರೆ ಪಾರ್ಟ್ ಎ ಏರಿಯಾ ಆರ್ ಡಿಸಿಪ್ಲಿನ್ಸ್ ಸ್ಪೆಸಿಫಿಕ್ ಪಾರ್ಟ್, ನಂಬರ್ ಆಫ್ ಕ್ವಶನ್ಸ್ ಎಷ್ಟು, ಮಾರ್ಕ್ಸ್ ಎಷ್ಟು, ಯಾವ ಪೋಸ್ಟ್ಗಳಿಗೆ ಅಂತ ಎಲ್ಲ ಇದೆ. ಇದು MTech ರಿಲೇಟೆಡ್ ಪೋಸ್ಟ್ಗಳಿಗೆ, ಇದು MSc ರಿಲೇಟೆಡ್ ಪೋಸ್ಟ್ಗಳಿಗೆ. 60 MCQ ಕ್ವಶನ್ 60 ಮಾರ್ಕ್ಸ್ಗೆ ಇರುತ್ತೆ. ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸು, ನೆಗೆಟಿವ್ -0.33 ಮಾರ್ಕ್ಸ್ ಇರುತ್ತೆ. 75 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇನ್ನು MSc ಅವ್ರಿಗೆ ನೋಡಿದ್ರೆ 80 ಕ್ವಶನ್ 80 ಮಾರ್ಕ್ಸ್ಗೆ, ಇದಕ್ಕೂ ಕೂಡ ಸೇಮ್ 90 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇನ್ನು ಪಾರ್ಟ್ ಬಿ ಅಲ್ಲಿ 15 MCQ ಕ್ವಶನ್ಸ್ ಇರುತ್ತೆ, 30 ನಿಮಿಷದಲ್ಲಿ 20 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಪಾರ್ಟ್ ಸಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, ಇದು 30 ನಿಮಿಷಕ್ಕೆ 20 ಮಾರ್ಕ್ಸ್ಗೆ ಇರುತ್ತೆ. ಇದು ಇನ್ನು MSc ಅವ್ರಿಗೆ ಇರಲ್ಲ, ಇದು ಬರೀ ಇಂಜಿನಿಯರಿಂಗ್ ಮಾಡಿರುತ್ತಲ್ಲ ಅಂತವ್ರಿಗೆ. ಟೋಟಲ್ ಬಂದು 100 ಮಾರ್ಕ್ಸ್ಗೆ ಈ ಕ್ವಶನ್ ಪೇಪರ್ ಇರುತ್ತೆ. ಇನ್ನು ಬೇಸ್ಡ್ ಆನ್ ರಿಟರ್ನ್ ಟೆಸ್ಟ್ ಇವರು ಇಂಟರ್ವ್ಯೂಗೆ ತಗೊಂತಾರೆ, ಅದು 1:5 ರೇಷಿಯೋದಲ್ಲಿ ತಗೊಂತಾರೆ. ಇನ್ನು ಪಾಸಿಂಗ್ ಕ್ರೈಟೀರಿಯಾ ನೋಡೋದಾದ್ರೆ ನೀವು 20 ಅಂದರೆ MSc ಅದ್ರ ಮೇಲೆ ಹಾಕಿದರೆ ನಿಮ್ಮದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಲ್ಲಿ 50% ಮೇಲೆ ಬರಬೇಕು. ಟೋಟಲ್ ಆಗಿ 50 ಮೇಲೆ ಇರಬೇಕು. ಮಾರ್ಕ್ಸ್ ಕೂಡ 50 ಮೇಲೆ ಇರಬೇಕು. ಅಗ್ರಿಗೇಟಿಂಗ್ ಮಾರ್ಕ್ಸು 60% ಮೇಲಿರಬೇಕು, ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಇನ್ನು 24ರಿಂದ 26 ಇದಕ್ಕೂ ಕೂಡ ಪಾರ್ಟ್ ABC 3ರಲ್ಲೂ 50% ಮೇಲೆ ಬರಬೇಕು. ಇಂಟರ್ವ್ಯೂವಲ್ಲೂ 50 ಮೇಲೆ ಬರಬೇಕು. ಟೋಟಲ್ ಆಗಿ 60% ಮೇಲೆ ಇರಬೇಕು. ಇನ್ನು ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಇದೆ. ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಇನ್ನು ಬೇರೆದಕ್ಕೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದು ಮೇ 10ನೇ ತಾರೀಕಿಂದ ಶುರುವಾಗಿದೆ. ಮೇ 30ರವರೆಗೂ ಅಪ್ಲಿಕೇಶನ್ ಹಾಕ್ಬೋದು ನೀವು. ಇನ್ನು ಜನರಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ವಲ್ಪ PWD ಕ್ಯಾಂಡಿಡೇಟ್ಸ್ಗೆ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ, ಅದನ್ನೂ ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದರೆ ಮೇ 10ನೇ ತಾರೀಕು 10 ಗಂಟೆಯಿಂದ ಶುರುವಾಗಿದೆ. 30 ಮೇಗೆ ಎಂಡ್ ಆಗುತ್ತೆ ಅಪ್ಲಿಕೇಶನ್. ಅದು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ನೀವು ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ, ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬಂದು ನೀವು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟ್ರೇಷನ್ ನಿಮ್ಮ ನೇಮ್, ಇಮೇಲ್ ID, ಪಾಸ್ವರ್ಡ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಸೈನ್ ಅಪ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿ ಬಂದ್ಬಿಟ್ಟು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಯಾರಿಗೆಲ್ಲ ಇಸ್ರೋದಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.